ನಾವು ಈ ಸಮಯದಲ್ಲಿ ಕೂಡ ನಾವಿರುವಂಥ ಕಾಲವು ಕಡೆ ಕಾಲ ಅಥವಾ ನಾವಿರುವಂಥ ಕಾಲವು ನಮ್ಮ ರಕ್ಷಣೆ ಆಗಿರುವ ಯೇಸು ಕ್ರಿಸ್ತನ ಬರುವುದಕ್ಕೆ ಅತಿ ಸಮೀಪ ಆಗಿರುವ ಕಾಲವು ಎಂಬುದಾಗಿ ನಾವು ಬಹು ಸಮಯಗಳಲ್ಲಿ ದೇವರ ವಾಕ್ಯವನ್ನು ಕೇಳ್ತೇವೆ. ಆದರೆ ಸತ್ಯವೇದವು ಈ ಸಮಯದಲ್ಲಿ ಕಾಲಗಳನ್ನು ಕುರಿತು ಏನು ಗುರುತಿಸಲ್ಪಟ್ಟಿದೆ ಎಂಬುದನ್ನು ನಾವು ಅರ್ಥಕೊಳ್ಳೋಣ. ಯಾಕಂದರೆ ಸಾಲಮೋನ್ ಜ್ಞಾನಿ ಹೇಳ್ತಾನೆ, ಎಲ್ಲದಕ್ಕೂ ಒಂದು ಸಮಯ ಉಂಟು, ಕಾಲ ಉಂಟು ಅಂತ. ಆದರೆ ಪ್ರತಿ ವಿಷಯಗಳನ್ನು ಕುರಿತು ಕಾಲಗಳಿದೆ ಎಂಬುದನ್ನು ನಮಗೆ ಸತ್ಯವೇದ ಬಹಳ ಶ್ರೇಷ್ಠವಾಗಿ ಗುರುತಿಸುತ್ತೆ. ಎಫೆಸರು ಬರೆದ ಪತ್ರಿಕೆಯಲ್ಲಿ ಬರೆಯುವಾಗ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಓದೋಣ. ನೋಡಿ, ಈ ದಿನಗಳು ಕೆಟ್ಟವುಗಳಾಗಿವೆ, ಆದದರಿಂದ ಕಾಲಗಳನ್ನು ನೋಡಿ, ಕಾಲಗಳನ್ನ ವ್ಯರ್ಥವಾಗಿ ಸುಮ್ಮನೆ ಕಳ್ಕೊಳ್ಳದೆ ಅದನ್ನೇನ್ ಮಾಡ್ರಿ, ಬೆಲೆ ಉಳ್ಳದೆಂದು ಉಪಯೋಗಿಸಿಕೊಳ್ಳ್ರಿ. ಇದು ನಮಗೆ ಅನೇಕ ವಿಷಯಗಳನ್ನು ಕುರಿತು ಕಲಿಯುವುದಕ್ಕೂ ಅರ್ಥ ಮಾಡಿಕೊಳ್ಳೋದಕ್ಕೆ ದೇವಚಿತ್ತವನ್ನು ಅರಿಯುವುದಕ್ಕೆ ಇದು ಉಪಯೋಗ ಆಗುತ್ತೆ. ಯಾಕಂತಂದ್ರೆ ಅಂದರೆ ದೇವರು ತನ್ನ ಜನರಿಗೆ ಕೊಡುವಂಥ ಕಾಲವು ಆ ಕಾಲಗಳಲ್ಲಿ ಅವರು ಹೇಗೆ ಉಪಯೋಗ ಮಾಡಬೇಕು ಎಂಬ ಒಂದು ಸತ್ಯವನ್ನ ಎಫೆಸ ಸಭೆಗೆ ಅಥವಾ ರಕ್ಷಣೆ ಮಾಡಲು ಬಂದಿರುವಂತಹ ದೇವ ಜನರಾಗಿರುವ ಎಫೆಸ ಸಭೆಗೆ ಆತನು ಬೋಧಿಸುವಾಗ ಹೇಳ್ತಂದ್ರೆ, ಈ ಕಾಲಗಳು ಕೆಟ್ಟವುಗಳಾಗಿವೆ. ನೆಕ್ಸ್ಟ್, ಕಾಲಗಳನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಳೆ ಉಳ್ಳದೆಂದು ಉಪಯೋಗಿಸಿಕೊಳ್ಳ್ರಿ. ಇವು ಸತ್ಯವೇದದಲ್ಲಿ ಇದಕ್ಕೆ ಆಧಾರವಾಗಿ ಮೊದಲಾಗಿ ಅಪೊಸ್ತಲಗಳಲ್ಲಿ ಒಂದು ವಾಕ್ಯವಿದೆ, 17:30. ಅಂದ್ರೆ ಅಜ್ಞಾನ ಕಾಲ, ನಮಗೆ ಅರಿಯದೇ ಇದ್ದ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರುವುದಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಎಲ್ಲಾ ಜನರನ್ನು ತನ್ನ ಕಡೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡ್ತಾರೆ. ಅಪೊಸ್ತಲಗಳಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಬೇಕೆಂಬುದಾಗಿ ಆಜ್ಞಾಪಿಸ್ತಾರೆ. ಎಫೆಸ ಸಭೆಗೆ ಬರಬೇಕಾದ್ರೆ ಹೇಳ್ತಾರೆ, ನೀವು ಬುದ್ಧಿಹೀನವಾಗಿ ನಡ್ಕೊಳ್ಳದೆ ನೀವೇನ್ ಮಾಡಿ, ದೇವರ ಚಿತ್ತವು ಯಾವುದೆಂಬುದಾಗಿ ತಿಳ್ಕೊಂಡು ನೀವು ಅದಕ್ಕೆ ತಕ್ಕಾಗಿ ಏನ್ ಮಾಡ್ಬೇಕು, ಕಾಲಗಳನ್ನು ಪ್ರಯೋಜನ ಮಾಡಿಕೊಡ್ರಿ, ಉಪಯೋಗ ಮಾಡಿಕೊಡ್ರಿ. ಆದರೆ ಈ ಒಂದು ಸತ್ಯಾಂಶವು ದೇವ ಜನರಿಗೆ ಬಹು ಜ್ಞಾನವು ತಿಳುವಳಿಕೆ ಮಾತ್ರವಲ್ಲದೆ ಅವರವರಿಗೆ ಬರುವಂತಹ ಎಲ್ಲ ಕಷ್ಟ ಶೋಧ ಇಕ್ಕಟ್ಟುಗಳಲ್ಲಿ ಹೇಗೆ ನಡೆದು ನಾವು ಗೆಲ್ಲಬೇಕು ಎಂಬುದನ್ನು ಕಲಿಸುತ್ತೆ. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ ಓದಿ ನೋಡಿ, ಏನು ಹೇಳ್ತಾರೆ ನೋಡೋಣ. ನೋಡಿ, ನೀವು ಈಗ ಕತ್ತಲೆಯ ಮಾರ್ಗದಿಂದ ಬೆಳಕಿನ ಮಾರ್ಗಕ್ಕೆ ಬಂದವರು ಆದ ಕಾರಣ ನೀವು ಬೆಳಕಾಗಿದ್ದೀರಿ. ಆ ಬೆಳಕಿನ ಮಾರ್ಗದಲ್ಲಿ ನೀವು ನಡ್ಕೊಳ್ರಿ. ಸೊ ಹೀಗೆ ನಮ್ಮ ಜೀವಿತವನ್ನ ಬದಲಾವಣೆ ಮಾಡಬೇಕು. ಅಂದ್ರೆ ಒಂದು ಹಳೆ ವರ್ಷ ಹೋಯ್ತು, ಹೊಸ ವರ್ಷ ಬಂತು, ಆಗ ಜೀವನದಲ್ಲಿ ಮಾತ್ರ ಯಾವ ವ್ಯತ್ಯಾಸ ಇಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಕಾಲಗಳನ್ನು ಏನ್ ಮಾಡಿ ನೀವು ಪ್ರಯೋಜನ ಮಾಡಿಕೊಳ್ಳಿ. ನಾನು ಕೊಡುವ ಯಾವ ಕಾಲವನ್ನು ನೀವು ಪ್ರಯೋಜನ ಮಾಡಿಕೊಳ್ಳಬೇಕು. ಆದರೆ ಅನೇಕ ಸಮಯಗಳಲ್ಲಿ ನಮಗೆ ದೇವರು ಕೊಡುವಾಗ, ನಡೆಯುವಾಗ, ಸಮಯ ಕೊಟ್ಟಾಗ ನಾವು ಪ್ರಯೋಜನ ಮಾಡಿಕೊಳ್ಳ ಇಟ್ಕೊಳ್ರಿ. ಅವರಿಗೆ ಕಾಲಗಳೇ ಮುಂದೆ ದಿನಗಳು ಏನ್ ಮಾಡಲ್ಲ, ಸಿಗಲ್ಲ. ಆದರೆ ವಿಶ್ವಾಸ ಜೀವನದಲ್ಲಿ ಎಲ್ಲದಕ್ಕೂ ಕಾಲವಿದೆ. ನೀವು ಉಪವಾಸ ಮಾಡುವಾಗ ಪ್ರಾರ್ಥನೆ ಮಾಡ್ತೀರಿ, ಉಪವಾಸ ಬರ್ತೀರಿ, ದೇವರ ಹತ್ರ ಕೇಳ್ತಾ ಇರ್ತೀರಿ. ಆದರೆ ದೇವರಿಗೆ ಒಂದು ಟೈಮ್ ಇದೆ.
ಅವರವರಿಗೆ ಅವರವರ ವಿಷಯದಲ್ಲಿ ದೇವರು ಟೈಮ್ ಇಟ್ಟಿದ್ದಾರೆ. ನಾವೇನ್ ಮಾಡಬೇಕು? ನಮ್ಮ ಟೈಮನ್ನು ಕರೆಕ್ಟಾಗಿ ಉಪಯೋಗ ಮಾಡಿಕೊಳ್ಳಬೇಕು. ಬೈಬಲ್ ಹೇಳೋದು ಅದುವೇ. ಇಲ್ಲಿ ನಾವು ಓದುವಾಗ ಏನ್ ಹೇಳ್ತೀವಿ? 8ನೇ ವಾಕ್ಯದಲ್ಲಿ, ನೀವು ಹಳೆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಹೆಂಗಿದ್ದೀರಿ? ಕತ್ತಲೆ ಆಗಿದ್ದೀರಿ. ಬುದ್ಧಿ ಕಡಿಮೆ, ಜ್ಞಾನ ಕಡಿಮೆ, ಶಕ್ತಿ ಕಡಿಮೆ, ಪ್ರಾರ್ಥನೆ ಕಡಿಮೆ, ವಿಶ್ವಾಸ ಎಲ್ಲ ಕಡಿಮೆ ಇತ್ತು. ಅದು ಈಗ ನೀವು ಕ್ರಿಸ್ತನಲ್ಲಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ, ಬೆಳಕಲ್ಲಿದ್ದೀರಿ, ಬೆಳಕಿನ ಮಕ್ಕಳಾಗಿದ್ದೀರಿ. ಆದರೆ ಆ ಬೆಳಕಿನ ಮಾರ್ಗದಲ್ಲಿ ನಡೆಯಿರಿ. ಅಲ್ಲೇಲೂಯಾ. ಆದರೆ ನಾವು ದೇವರ ಮಕ್ಕಳಾದಾಗ ಯಾರು ಹೆಂಗಿರೋದು ಕೂಡ ನಾವು ನೇರವಾಗಿ ನಡಿಬೇಕು. ಅಲ್ಲೇಲೂಯಾ. ಅಪೊಸ್ತಲನಾದ ಪೌಲ ಹೇಳ್ತಾನೆ, ಕಾಲವು ಸಮಯವು ಇದ್ದರೂ ಇಲ್ಲದೆ ಹೋದ್ರೂ ಸ್ವಾರ್ಥ ಏನ್ ಮಾಡಬೇಕು? ಸಾರಬೇಕಂತ. ಅದು ಯಾರಿಗೆ? ಪ್ರತಿಯೊಂದು ದೇವ ಜನರಿಗೆ. ಈಗ ನಮಗೆ ಕೊಡಲ್ಪಟ್ಟ ಕಾಲದಲ್ಲಿ ನಾವು ಅದನ್ನು ಪ್ರಯೋಜನ ಮಾಡಿಕೊಳ್ಬೇಕು. ಹೆಂಗೆ ಪ್ರಯೋಜನ ಮಾಡಿಕೊಳ್ಬೇಕು? ಕೆಲವು ಸಮಯದಲ್ಲಿ ನಮಗೆ ಫ್ರೀಯಾಗಿರೋಕ್ಕೆ ಸಮಯ ಕೊಟ್ಟಾಗ ಇಟ್ಕೋ. ಈಗ ಅಡಿಗೆ ಮಾಡಬೇಕು, ಯಾರು ನಮಗೆ ಅಡಿಗೆ ಮಾಡಿ ಕೊಡ್ತಾರೆ, ಇಲ್ಲ ಅಡಿಗೆ ಮಾಡೋಗತ್ತಿಲ್ಲ ಅಂತ ಹೇಳಿದ್ರೆ ನಾವು ಅವಾಗ ಏನು ಮಾಡೋದು? ಏನು ಮಾಡ್ತೀರಿ ಹೇಳ್ರಿ? ಯಾರು ಬಂದವ್ರ ಹತ್ರ ಕೂತ್ಕೊಂಡು ಪಕ್ಕದ ಮನೆ ಹತ್ರ ಹೋಗಿ, ಇಲ್ಲ ಬೇರೆ ಊರಿಗೆ ಅದೆಲ್ಲ ಮಾತಾಡ್ತಿರೋದ, ಅಥವಾ ಆ ಸಮಯದಲ್ಲಿ ಹೋಗಿ, ದೇವರೇ ಈ ಸಮಯದಲ್ಲಿ ನನಗೆ ಯಾವ ಕೆಲಸ ಇಲ್ಲ ಅಯ್ಯ, ನಾನು ಇವತ್ತು ಈ ಮನೆಯಲ್ಲಿ, ಈ ಕುಟುಂಬದಲ್ಲಿ ನಾನಿರುವ, ದೇವರೇ ನಿನ್ನ ಸಭೆಯಲ್ಲಿ ನಾನು ಹಿಂಗೆ ಇರಬೇಕು, ಹಿಂಗೆಲ್ಲ ಆಗಬೇಕು. ಯಾರಾದ್ರೂ ಗುರುತಿಸಿದವರೆಗೆ ಪ್ರೇಯರ್ ಮಾಡಿದ ನಮ್ಗೆ ಯಾವ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ನಾವೇನು ಮಾಡ್ತೀವಿ? ಈ ಮನುಷ್ಯ ಜೀವಿತ ಇದೆಯಲ್ಲ, ಅದು ಈ ಪ್ರಪಂಚದ ಕಡೆಗೆ ಈಸೆಗೆ ಹೋಗುತ್ತೆ. ನೀವು ಏನೇ ಆಗಲಿ ಫ್ರೀಯಾಗಿ ಸಮಯ ಇದ್ದರೆ ಅದನ್ನು ಕರೆಕ್ಟಾಗಿ ಉಪಯೋಗ ಮಾಡಿದರೆ ಇವತ್ತು ಪ್ರತಿಯೊಂದು ಕುಟುಂಬದಲ್ಲಿ ಎಂಥ ಅದ್ಭುತಗಳು ದೇವರು ಮಾಡೋದು ಗೊತ್ತಾ? ಈಗ ಕೆಲವು ಸಮಯ ನಾವು ಕೆಲಸ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಆವಾಗ ನಾವೇನು ಹೇಳ್ತೀವಿ? ಅಯ್ಯೋ ನಮಗೆ ಕೆಲಸ ಹೋಗ್ತೀವಿ, ಸಮಯ ಏನಿಲ್ಲ, ಹಾಗೆ ಸಮಯ ಸಿಕ್ಕಿದ್ರೆ ನಾನೇನು ಮಾಡ್ತಿದ್ದೆ, ನಾನು ಸುಮ್ಮನೆ ಇರ್ತಿದ್ದ, ನಾನು ಪ್ರೇಯರ್ ಮಾಡ್ತಾಯಿದ್ದೆ, ನಾನು ಅದು ಮಾಡ್ತಾಯಿದ್ದೆ ತುಂಬ ವಿಶ್ವಾಸ ಹೇಳ್ತಾರೆ. ಅದೇ ಆ ಸಮಯ ಕೇಳಿ ನೋಡ್ರಿ, ಒಬ್ಬರು ಮಾಡೋಣ. ಯಾಕೆ? ನಮ್ಮನ್ನು ಈ ಪ್ರಪಂಚ ಎಲ್ಲ ಸಮಯದಲ್ಲಿ ನಮಗೆ ಒಳ್ಳೆಯ ಸಮಯ ನಮಗಿರುವಂಥ ಆ ಸಮಯದಲ್ಲಿ ಮಾಡ್ತಾರೆ ಎಳೆಯುತ್ತೆ. ಕಾಲವನ್ನು ಏನು ಮಾಡಿ ನೀವು ಸುಮ್ಮನೆ ವೇಸ್ಟ್ ಮಾಡದೆ ಪ್ರಯೋಜನ ಮಾಡಿಕೊಂಡ್ರೆ ನೀವು ಈ ವರ್ಷ ನಿಮ್ಮ ಕೊಡಲ್ಪಟ್ಟಿರುವ ಸಮಯವು ದೇವರು ತನ್ನ ಕೃಪೆಯಿಂದ ಕೊಟ್ಟಿರುವ ಸಮಯ. ಆ ದಿನಗಳ ಸಮಯಗಳನ್ನು ನೀವು ಉಪಯೋಗ ಮಾಡಿ. ಯಾರನ್ನೋ ಜೀವನ ಮಾಡಬೇಡ, ನಿಮ್ಮ ದೇವರನ್ನೋ ಜೀವನ ಮಾಡ್ರಿ. ದೇವರು ನಿಮ್ಮನ್ನು ಎಲ್ಲಾ ರೀತಿಯಲ್ಲಿ ಪೋಷಿಸ್ತಾರೆ. ಇನ್ನೊಂದು ವಾಕ್ಯಗಳು ಓದ್ಬಿಡಿ. 2ನೇ ಅಧ್ಯಾಯ 2-3 ಓದಿ. ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 2-3 ವಾಕ್ಯ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ, ನೋಡಿ, ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ರೀತಿಯಲ್ಲಿ ಅದರ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು, ಅಂದ್ರೆ ಈ ಪ್ರಪಂಚದವರಂತೆ ನಾವೇನ್ ಮಾಡ್ತೀವಿ? ದೇವರ ಕೋಪಕ್ಕೆ ಗುರಿಯಾಗಿರುವ ಮಕ್ಕಳಾಗಿದ್ವಿ. ಯಾವಾಗ ನೀವು ನೋಡ್ರಿ, ನಾವೆಲ್ಲರೂ ಯೇಸುವಿನ ಬಳಿಗೆ ಬರೋದಕ್ಕಿಂತ ಮುಂಚೆ ಈ ಪ್ರಪಂಚದ ಕಡೆಗಿರುವಂಥ ಎಲ್ಲ ವಿಷಯದಲ್ಲಿ ನಾವು ನಡೆಯೋದಕ್ಕೂ ಶರೀರ ಆಸೆಗಳು, ಮನಸ್ಸಿನ ಆಸೆಗಳು, ಆಮೇಲೆ ಸ್ವಭಾವದಿಂದ ಅವರವರು ತಮ್ಮ ತಮ್ಮ ಸ್ವಭಾವದಿಂದ ದೇವರ ಕೋಪಕ್ಕೆ ಪಾತ್ರರಾಗಿರುವ ರೀತಿಯಲ್ಲಿ ನಡ್ಕೊಂಡಿವಿ. ಇವತ್ತು ನಾವು ದೇವರ ಮೇಲೆ ಭಕ್ತಿ ಇಟ್ಟು ನಡೆಯುವ ಕಾಲಗಳು ದೇವರು ನಮ್ಗೆ ಕೊಟ್ಟ ಮೇಲೆ ಅದರಲ್ಲಿ ನಾವು ಹೆಂಗೆ ನಡೀತಾ ಇದ್ವಿ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಬೇಕು, ಪರಿಶೋಧನೆ ಮಾಡ್ರಿ. ಈಗ
ನಾನು ನನಗೆ ಸಿಕ್ಕುವ ಸಮಯದಲ್ಲಿ ಆ ಸ್ವಲ್ಪ ಸಮಯವಾಗಲಿ ನಾನು ದೇವರ ಜೊತೆಯಲ್ಲಿ ಮೊಣಕಾಲು ನಿಂತು ನಾನು ಅವರ ಸಂಗಡ ಪ್ರಾರ್ಥನೆಯೊಂದಿಗೆ ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಜೀವಕ್ಕೋಸ್ಕರವಾಗಿಯೂ ನನ್ನ ಸಭೆಗೋಸ್ಕರವಾಗಿಯೂ ನಾನು ಆತನ ಮುಂದೆ ನಿಲ್ತೀನಿ ಎಂಬುದಾಗಿ ಎಷ್ಟು ಜನರಿಗೆ ಮನಸ್ಸಿಗೆ ಅಂತ ಒಂದು ತೀರ್ಮಾನ ಇದೆಯಾ? ತುಂಬ ಜನರಿಗೆ ಬರಲ್ಲ. ನಾವು ಯೋಚನೆ ಮಾಡಬೇಕು. ಇದು ನಾವು ಪ್ರಪಂಚದಲ್ಲಿ ಇರುವವರೆಗೆ ನಡ್ಕೊಂಡಿದ್ದು ಅರಿಯಾದಿರುವ ಕಾಲ, ಅಂದರೆ ನಾವು ತಿಳಿದಿರುವ ಕಾಲ. ಈಗ ನಾವು ದೇವರ ಮಕ್ಕಳಾಗಿದ್ದೀವಲ್ಲ, ಅದಕ್ಕೂ ಇದಕ್ಕಿರುವಂಥ ವ್ಯತ್ಯಾಸವು ನಮ್ಮಲ್ಲಿ ಕಂಡು ಬರ್ತಾ ಇದೆಯಾ? ನಮ್ಮ ಜೀವನದಲ್ಲಿ ನಾವು ದೇವರ ಮುಂದೆ ಎಷ್ಟು ಉತ್ತಮರು, ನಂಬಿಕಸ್ಥರು, ದೇವರ ಪ್ರಸನ್ನತೆ, ದೇವರ ಚಿತ್ತ, ದೇವರ ಆಲೋಚನೆ, ದೇವರ ಮಹಿಮೆ, ದೇವರ ಕೃಪೆ ಇದೆಲ್ಲ ಪಡ್ಕೊಂಡಿರುವ ದೇವರ ಮಕ್ಕಳಲ್ಲಿ ಆ ವ್ಯತ್ಯಾಸವಿದೆಯಾ? ಇದು ನಾವು ಪರಿಶೋಧನೆ ಮಾಡಬೇಕು. ಎರಡನೇದಾಗಿ ಲೂಕನ ಸುವಾರ್ತೆ 19:42 ವಾಕ್ಯ ಓದಿ. ನೀನಾದರೂ ಸಮಾಧಾನಕ್ಕೆ ಬೇಕಾದುದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಏನು ಹೇಳ್ತಂದ್ರೆ, ದೇವರು ನಮಗೆ ಕೊಟ್ಟಿರುವ ಕಾಲಗಳಲ್ಲಿ, ದಿನಗಳಲ್ಲಿ ನಮ್ಮ ಸಮಾಧಾನಕ್ಕೆ ಬೇಕಾಗಿರುವುದನ್ನು ನಾವೇನು ಮಾಡಬೇಕು? ಅರಿತುಕೊಳ್ಬೇಕು. ಆದರೆ ದೇವರು ನಮ್ಮ ಜೀವಿತದಲ್ಲಿ ಸಮಾಧಾನಕ್ಕೂ ನಮ್ಮನ್ನ ಸರಿಯಾಗಿ ನಿಂತುಕೊಳ್ಳೋದಕ್ಕೂ ನಡೆಯುವುದಕ್ಕೆ ಬೇಕಾಗಿರುವ ಕಾಲಗಳು ನಮಗೆ ಕೊಡ್ತಾರೆ. ನಾವು ಕೊಟ್ಟ ಕಾಲವನ್ನು ಏನು ಮಾಡ್ತೀವಿ? ನಾವು ಕರೆಕ್ಟಾಗಿ ಉಪಯೋಗ ಮಾಡಿಕೊಳ್ಳೋಣ. ಬೈಬಲ್ ಪ್ರಕಾರವಾಗಿ ನೀವು ನೋಡಿದ್ರೆ ಕಾಲಗಳನ್ನು ಉಪಯೋಗ ಮಾಡಿದವರು ಬಹು ಶ್ರೇಷ್ಠವಾಗಿ ವ್ಯಕ್ತಿಗಳು ಎಲ್ಲ ಜೀವಿತವನ್ನು ನಾವು ನೋಡ್ಬೋದು. ನಮಗೆ ದೇವರ ಮಕ್ಕಳಾಗುವಾಗ ಅಭಿಷೇಕ ಸಿಗುತ್ತೆ, ಸಭೆಗೆ ಹೋಗ ಪ್ರಾರ್ಥನೆ ಮಾಡಿ ದೇವರು ಕೇಳ್ತಾರೆ, ಎಲ್ಲ ನಡೆಯುತ್ತೆ. ಆದರೆ ನಾವು ನಮ್ಮ ಜೀವನದಲ್ಲಿ ಇರಬೇಕಾದ ಸಾಕ್ಷಿಯನ್ನು ಪರಿಶೋಧನೆ ಮಾಡಿರಿ. ಲೂಕನ ಸುವಾರ್ತೆ 19:42 ವಾಕ್ಯ ಓದಿ. ಅದರ ವಿಷಯವಾಗಿ ನೀನಾದರೂ ಸಮಾಧಾನಕ್ಕೆ ಬೇಕಾದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ನಿನಗೆ ಸಮಾಧಾನಕ್ಕೆ ಬೇಕಾಗಿರೋದು ಈ ದಿನಗಳು ನಾವು ತಿಳ್ಕೊಂಡ್ರೆ ನಿಮಗೆ ಒಳ್ಳೆಯದು. ಆದರೆ ನಮ್ಮ ಮುಂದೆ ಬರುವ ದಿನಗಳು ಸಮಾಧಾನವಿಲ್ಲದ ದಿನಗಳು ಬರ್ತದೆ. ದೇವ ಜನರಿಗೂ ಲೋಕದಲ್ಲಿ ಸಮಾಧಾನ ಕೊಡದ ಅನುಭವ ಬರ್ತಾ ಇದೆ. ಈಗ ನಮಗೆ ಸಮಯ ಇದೆ, ಪ್ರಾರ್ಥನೆ ಮಾಡಕ್ಕಿದೆ, ದೇವ್ರ ವಾಕ್ಯ ಕೇಳಕ್ಕಿದೆ, ಅರ್ಥ ಮಾಡಿಕೊಳ್ಳಕ್ಕಿದೆ. ಇದು ಇಲ್ಲದೇ ಇರುವ ಕಾಲ ನಮ್ಮ ಮುಂದೆ ಬರುತ್ತೆ. ಕಾಲ ಏನ್ ಮಾಡಲ್ಲ, ನಮಗೆ ಕೊಡಲ್ಪಟ್ಟ ಕಾಲವನ್ನು ನಾವೇನು ಮಾಡಬೇಕು? ಕರೆಕ್ಟಾಗಿ ಉಪಯೋಗ ಮಾಡಿಕೊಳ್ಳಬೇಕು. ಅಲ್ಲಿ 43, 44 ಇದುವರೆಗೆ ನೀವು ಓದುವಾಗ ಏನು ಹೇಳುತ್ತಂದ್ರೆ, ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಓದಿ. ದೇವರು ನಿಮಗೆ ದರ್ಶನ ಕೊಟ್ಟ ಸಮಯವನ್ನು, ಕಾಲವನ್ನು ನೀನು ತಿಳಿದುಕೊಳ್ಳದೆ ಹೋಗದಿರುವುದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನನ್ನು, ನಿನ್ನೊಳಗಿರುವಂತ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ಇಲ್ಲದಂತೆ ಮಾಡುವ ದಿನಗಳು ಬರುತ್ತದೆ ಎಂಬುದಾಗಿ ನಾನು ನಿನಗೆ. ಇದು ಯಾರಿಗೆ ಹೇಳ್ತಾ ಇರೋದು? ಯೆರೂಸಲೇಮ್ ಸಭೆಗೆ. ಈಗೆಲ್ಲರೂ ಒಂದಕ್ಕೊಂದು ಪತ್ರ 3ನೇ ಅಧ್ಯಾಯ 14 ವಾಕ್ಯ ಓದಿ ನೋಡಿ. ನಿಮಗೆಲ್ಲ ಗೊತ್ತಿರೋ ವಾಕ್ಯ. ನೀವು ದೇವರ ಆಲಯವಾಗಿದ್ದೀರಿ. ಆದರೆ ಇಲ್ಲಿ ಯೆರೂಸಲೇಮಿರುವ ದೇವರ ಆಲಯ ಕುರಿತು ದೇವರಲ್ಲಿ ಮಾತಾಡ್ತಾರೆ. ಈ ಕೊನೆ ಕಾಲದಲ್ಲಿ ಕೂಡ ದೇವರ ಮಕ್ಕಳಾಗಿರುವಂತಹ ದೇವ ಜನರು ಅವರಿಗೆ ಅವಕಾಶ ಕೊಟ್ಟು ರಕ್ಷಿಸಿ ಅವ್ರ ದೇವರ ಮಕ್ಕಳಾಗಿ ನಿಲ್ಲಿಸಿ ಅವರಿಗೆ ಪ್ರಾರ್ಥನೆ ಮಾಡೋಕ್ಕೆ ಕುಟುಂಬ ತನ್ನ ಜನರಿಗೋಸ್ಕರವಾಗಿಯೂ ಭಕ್ತಿ ವೈರಾಗ್ಯವಾಗಿ ಜೀವಿಸಬೇಕಂತ ಜೀವನವು ಬರುವುದಕ್ಕೋಸ್ಕರವಾಗಿರುವ ಕಾಲವನ್ನು ಅವಕಾಶ ಕೊಟ್ಟರೆ ಅದನ್ನು ನಮ್ಮಿಷ್ಟಕ್ಕೆ ಕರೆಕ್ಟಾಗಿ ಉಪಯೋಗ, ನಮ್ಮಿಷ್ಟಕ್ಕೂ ನಾವು ನಡ್ಕೊಂಡು
ದೇವರು ಕೊಟ್ಟ ಸಮಯವನ್ನು ವ್ಯರ್ಥ ಮಾಡಿಕೊಂಡ್ರೆ ಈ ಎಲ್ಲಾ ಘಟನೆಗಳು ನಡೀತಂಬುದಾಗಿ ಆ ಕಾಲದಲ್ಲಿ ದೇವರು ಯೆರೂಸಲೇಮಿಗೆ ಹೆಸರು ಕೊಟ್ಟರು. ಈಗ ಸಭೆಯಾಗಿರುವ ಎಲ್ಲ ದೇವಜನಿಗೆ ಏನು ಹೇಳ್ತಾರೆ? ಈಗ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸಭೆಗಳು ಎಚ್ಚೆತ್ತುಕೊಳ್ಬೇಕು, ದೇವಜನರು ಎಚ್ಚೆತ್ತುಕೊಳ್ಬೇಕು, ರಕ್ಷಣೆ ಹೊಂದಿದ ದೇವರ ಮಕ್ಕಳು ದೇವರು ಎಚ್ಚೆತ್ತುಕೊಳ್ಬೇಕು. ಯಾಕಂತ ಹೇಳಿದ್ರೆ ಬರುವಂತ ಕಾಲಗಳು ಮಹಾ ಕಠಿಣವಾಗಿರುವ ಕಾಲ. ಈಗ ದೇವರು ನಮಗೆ ಪ್ರಾರ್ಥನೆಗೆ, ಆರಾಧನೆಗೆ, ನಾವು ದೇವರ ಸನ್ನಮನ್ನು ತಗ್ಗಿಸೋದಿಗೆ, ಪರಿಶೋಧನೆ ಎಲ್ಲ ಅವಕಾಶ ಕೊಡ್ತಾರೆ. ಇದನ್ನು ನಾವೇನು ಮಾಡಲ್ಲ, ಕರೆಕ್ಟಾಗಿ ಉಪಯೋಗ ಮಾಡೋದಿಲ್ಲ, ಬಯಲಾಗ್ತದೆ. ಸೊ ಈ ಅನುಭವವು ನಮ್ಮಲ್ಲಿ 5ನೇ ವಾಕ್ಯದ ಹೇಳ್ತದೆ ನೋಡಿ, ಅದೇ 19ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು. ಈಗ ಜಕ್ಕಾಯನಿಗೆ ಒಂದು ಅವಕಾಶ ಇತ್ತು. ಈಗ ಊರಿನಲ್ಲಿ ಇವನು ಮಗಾ ಕೆಟ್ಟವನು, ಯಾರಿಗೆ ಇಷ್ಟ ಇದ್ದವನು. ಆದ ಕಾರಣ ಯೇಸು ಬರುವ ದಾರಿಯಲ್ಲಿ ಇರುವಂತ ಒಂದು ಮರದ ಮೇಲೆ ಹೋಗಿ ಹತ್ತುಕೊಂಡು ಕಾಯ್ತಾ ಇದ್ದ. ಯೇಸು ಆಮೇಲೆ ಹತ್ತಿರ ಬಂದರು. ಹತ್ತಿರ ಬಂದು ತಲೆ ಮೇಲೆ ಗತಿ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದ್ವಾ, ನಾನು ಇವತ್ತಿನ ಮನೇಲಿ ಇಳ್ಕೋಬೇಕು. ನೇರವಾಗಿ ಹೇಳ್ಬಿಟ್ರು. ಈ ದೇವರು ಇವತ್ತು ದೇವ ಜನರು ನೇರವಾಗಿ ಮಾತಾಡ್ತಾರೆ. ಮಗನೇ ನಿಂಗೆ ಇರಬೇಕು, ಮಗಳೇ ನಿಂಗಿರ್ಬೇಕು, ಸಭೆಯೇ ನಿಂಗಿರ್ಬೇಕು, ರಕ್ಷಣೆ ಹೊಂದಿರುವ ದೇವರ ಮಕ್ಕಳೇ ನೀವು ಹಿಂಗಿರ್ಬೇಕು, ನೀವು ಆತ್ಮೀಯ ಜೀವನ ಉಳ್ಳವರೇ ನೀವು ಹಿಂಗೆ ಇರಬೇಕು. ಇದೆಲ್ಲ ನಾವೇನ್ ಮಾಡ್ತೀವಿ? ಅಲ್ಲಿ ಜಕ್ಕಾಯನಿಗೆ ಹೇಳಿದ ಪ್ರಕಾರವಾಗಿ ನೇರವಾಗಿ ಹೇಳ್ತಾರೆ. ಏನಂತ? ಜಕ್ಕಾಯನೇ ನೀ ಕೆಳಗಿಳಿದು ಬಾ, ನಾನು ನಿನ್ನ ಮನೆಯಲ್ಲಿ ಎದ್ಕೊಳ್ಬೇಕು. ಈಗ ನೀವು ನನ್ನ ವಾಕ್ಯವು ನಿಮ್ಮನ್ನು ನೆಲೆಕೊಂಡಿದ್ರೆ ನೀವು ಏನ್ ಬೇಕಾದ್ರೆ ಕೇಳಿದ್ರೆ ಕೊಡ್ತೀನಿ. ನನ್ನ ವಾಕ್ಯವನ್ನು ನಂಬುವವನ ಹೃದಯದಲ್ಲಿ ಮಾಡ್ತಾರೆ, ಜೀವದ ಹೊರತೆಗಳು ಬರುತ್ತೆ. ನೋಡಿ, ಜಕ್ಕಾಯನ ಮಾಡ್ದ, ಅವನಿಗೆ ಒಂದೇ ಒಂದು ಚಾನ್ಸ್ ಸಿಕ್ಕಿದ್ದು ಲೈಫಲ್ಲಿ. ಆ ಚಾನ್ಸ್ ಕೈ ಬಿಟ್ಟಿದ್ರೆ ಏನಾಗಿರಮ್ಮ, ಆ ಊರಿನಲ್ಲೇ ಫಸ್ಟ್ ನರಕದಲ್ಲಿ ಫಸ್ಟ್ ಇವನಿಗೆ ಲಿಸ್ಟ್ ಇರೋದು. ನೋಡಿ, ನರಕಕ್ಕೆ ಹೋಗುವಂತ ಫಸ್ಟ್ ಲಿಸ್ಟ್ ಇರುವಂತ ಫಸ್ಟ್ ಹೆಸರೇ ದೇವ್ರು ಹೇಳ್ತಾರೆ. ಹೋದ್ಮೇಲೆ ನಾನು ಇವತ್ತಿನ ಮನೆಯಲ್ಲಿ ಹಿಡ್ಕೊಳ್ಬೇಕು. ನೇರವಾಗಿ ಮಾತಾಡೋದು. ಯಾಕೆ ಹಂಗೆ ಹೇಳೋದು ಗೊತ್ತಾ? ಇಡೀ ಊರಿಗೆ ಗೊತ್ತು ಅವನು ಎಂತ ಕೆಟ್ಟವನಂತ. ಆದರೆ ಇವರು ಒಂದೇ ಮಾತು ಹೇಳಿದ್ರು, ಜಕ್ಕಾಯನ ಕೆಳಗೆ ಇಳಿದು ಬಾ ಅಂತ. ಅವನು ಕೆಳಗೆ ಇಳಿಯುವಾಗಲೇ ಆತ್ಮ, ಪ್ರಾಣ, ಶರೀರ, ಗುಣ, ಸ್ವಭಾವ ಎಲ್ಲವೂ ಇಳಿದ್ಬಿಟ್ಟು. ಅಲ್ಲೇಲಿಯಾ. ಈಗ ನಾವು ದೇವರ ಮುಂದೆ ಮೊಣಕಾಲು ಊರುವಾಗಲೇ, ನಮ್ಮನ್ನು ತಗ್ಗಿಸುವಾಗಲೇ, ನಾವು ಬೇಡಿಕೊಳ್ಳಕ್ಕೆ ಬಂದಾಗಲೇ ನಮ್ಮಲ್ಲಿ ಎಲ್ಲ ಹಳೆ ಗುಣ ಸ್ವಭಾವ ಎಲ್ಲವೂ ನಮ್ಮನ್ನು ಬಿಟ್ಟು ಓಡೋಗ್ಬೇಕು. ದೇವರ ವಾಕ್ಯದ ಬಲ ಬರಬೇಕು, ದೇವರ ಆತ್ಮನ ಬಲ ಬರಬೇಕು, ಆ ಅಭಿಷೇಕವನ್ನು ನಮ್ಮಲ್ಲಿ ಕಾಣಬೇಕು. ಈಗ ನಾವು ಪರಿಶೋಧನೆ ಮಾಡೋಣ. ಅವನ ಹಾಗೆ ಬದಲಾವಣೆಯಾಗಿದ್ದಕ್ಕೆ ದೇವರು ಅವನ ಬಗ್ಗೆ ಒಂದು ವಿಟ್ನೆಸ್ ಕೊಡ್ತಾರೆ. 9ನೇ ವಾಕ್ಯದಲ್ಲಿ ಬರುತ್ತೆ. ಇದನ್ನು ಕೇಳಿ ಯೇಸು ಇವತ್ತು ಈ ಮನೆಗೆ ರಕ್ಷಣೆ ಆಯ್ತು, ಇವನು ಅಬ್ರಹಾಮಿನ ವಂಶಸ್ಥರಾಗಿದ್ದಾನಲ್ಲ. ಅಲ್ಲೇಲೂಯಾ. ಹಾಗಾದ್ರೆ ದೇವರ ಮಕ್ಕಳು ಅಬ್ರಹಾಮಿ ಹುಟ್ಟಾಗ ವಾಸ ನಮಗೆ ಬರ್ತದೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ವಾಗ್ದಾನವಿದೆ. ನಾವೆಲ್ಲರೂ ಯೇಸು ಮೇಲೆ ವಿಶ್ವಾಸ ಇಟ್ಟವರು ಅಂದ್ರೆ ನಾವು ಮಕ್ಕಳೆಂಬುದಾಗಿ ನಾವು ಸ್ಥಾನ ಕೊಟ್ಟಿದ್ದಲ್ಲ. ಇದರ ಅಧಿಕಾರ ಯಾವತ್ತು ನಮ್ಮ ನೆನಪಲ್ಲಿ ತರೋದು? ಇನ್ನು ಎಷ್ಟು ಕಾಲ ಬೇಕು ಯೋಚನೆ ಮಾಡಿ. 2 ಕೊರಿಂಥದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಾಕ್ಯ. 2 ಕೊರಿಂಥದವರ ಬರೆದ ಪತ್ರಿಕೆ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು. ನೋಡಿ, ಅನುಗ್ರಹ ಕಾಲದಲ್ಲಿ ನಾನು ನಿನಗೆ ಏನ್ ಮಾಡ್ತೀನಿ? ಕಿವಿ ಕೊಟ್ಟೆ. ನೀನೇನೇನು ಕೇಳ್ತಾ ಇದ್ದೀವಿ ಅದನ್ನು ಕೇಳ್ತೀನಿ. ಈಗ ನಮಗೆ ಎಂತ ಕಾಲ? ಪ್ರೇಯರ್ ಮಾಡುವ ಕಾಲ ಇದೆಯಲ್ಲಮ್ಮ. ಪ್ರೇಯರ್ ಮಾಡೋಕೆ ಒಂದು ಕಾಲವಿದೆ. ನಾವೇನು ಮಾಡ್ತೀವಿ ಗೊತ್ತಾ? ಕಷ್ಟಗಳು ಬಂದ ಮೇಲೆ, ಕಷ್ಟಗಳು ಬರುವಾಗ ಆ ಕಷ್ಟ ನಮ್ಮಿಷ್ಟೇ ನಾವು 4 ಪರಿಹಾರ ಮಾಡಿಕೊಂಡು ನಮ್ಮಿಷ್ಟ ನಡ್ಕೊಂಡು
ನಮ್ಮ ಕೈಲಿ ಆಗಿಲ್ಲ ಅಂದರೆ ದೇವರ ಹತ್ರ ಬರೋದು. ತುಂಬ ಜನರಿಗೆ ಅನುಗ್ರಹ ಕಾಲದಲ್ಲಿ ನಾನು ನಿನಗೆ ಮನವಿಯನ್ನು ಏನು ಮಾಡಿ ಅಂಗೀಕರಿಸಿದೆ, ರಕ್ಷಣೆಯ ದಿನದಲ್ಲಿ ನಾನು ನಿನಗೆ ಸಹಾಯ ಮಾಡಿದೆ ಎಂದು ದೇವರು ಹೇಳುತ್ತಾರಲ್ಲ. ಈಗಲೇ ಆ ಅನುಗ್ರಹ ಕಾಲವು ರಕ್ಷಣೆಯ ದಿನವು ಇವತ್ತೇ. ಅಲ್ಲೇಲೂಯಾ. ಆದರೆ ದೇವರು ಹೇಳುವ ವಾಗ್ದಾನಗಳು ಅದರ ಕಾಲಗಳೆಲ್ಲ ಕಾಯುವುದಕ್ಕಲ್ಲ, ನಾವು ಇವತ್ತು ತಗೊಂಡ್ರೆ ಇವತ್ತಿಗೆ, ನಾನು ಈ ದಿನಗಳಲ್ಲಿ ತಗೊಂಡ್ರೆ ಅದು ಈ ದಿನಗಳಲ್ಲಿಯೇ. ಯೂದ ಪುಸ್ತಕದಲ್ಲಿ ಅವನ ವಾಕ್ಯ ಏನು ಹೇಳ್ತು ಗೊತ್ತಾ? ಭಕ್ತಿಗೆ ವಿರುದ್ಧವಾದ ತಮ್ಮ ಆಸೆಗಳನ್ನು ಅನುಸರಿಸಿ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಸರಿಯಾಗಿ ನಡೆದವರು, ಉಪದೇಶ ಇಲ್ಲದವರು, ಕೃತಜ್ಞತೆ ಇಲ್ಲದವರು, ಭಕ್ತಿಯನ್ನು ಬೇಡ ತಳ್ಳಿಬಿಟ್ಟವರು, ಇವರೆಲ್ಲ ಏನ್ ಮಾಡ್ತಾರೆ? ಪರ್ಯಾಸ ಮಾಡುವ ಕಾಲ. ನಾವು ಯೋಚನೆ ಮಾಡೋಣ. ನಾವು ಪ್ರಾರ್ಥನೆಯಲ್ಲಿ ಇರಬೇಕು, ಉಪವಾಸದಲ್ಲಿ ಇರಬೇಕು, ಸಭೆಯಲ್ಲಿ ಇರಬೇಕು, ನಮ್ಗೆ ಕೊಟ್ಟ ಐಶ್ವರ್ಯ ಸಂಪತ್ತಲ್ಲಿ ಹೀಗೆ ನಾವು ದೇವರಿಗೆ ಕೊಡುವಂತರಾಗಿರ್ಬೇಕು, ನಾವು ದೇವರ ಸುಂದಿಯಲ್ಲಿ ಹೀಗೆ ಇರಬೇಕು. ಇದೆಲ್ಲ ನೋಡಿದ್ರೆ ಬಿಡು, ಯಾಕೆ ದೇವರು ಇದೆಲ್ಲ ಮಾಡಲ್ವಾ? ದೇವರು ಅವ್ರ ಬಗ್ಗೆ ಕೇಳಿಲ್ವಾ? ಇವ್ರ ಬಗ್ಗೆ ಕೇಳಿಲ್ವಾ? ನಾವು ಹಂಗೆ ನಡೆದ್ರೆ ಕರೆಕ್ಟ? ನಮಗೊಂದು ಜೀವನ ಬೇಡವಾ? ನಾವು ಹಂಗೆ ಆಗೋದು ಬೇಡವಾ? ನಾವು ಇವ್ರು ಆಗೋದು ಬೇಡವಾ? ಇವತ್ತು ಈ ರೀತಿಯಾಗಿ ಮಾತುಗಳಿದ್ರೆ ಯಾರು ಗೊತ್ತಮ್ಮ? ಎಲ್ಲ ವಿಶ್ವಾಸದಲ್ಲಿ ಬಂದು ತಮ್ಮ ತಮ್ಮ ಸ್ವಂತ ಆಸೆ ಇಚ್ಛೆಗಳಿಗೆ ತಕ್ಕಾಗಿ ನಡೆಯುವಂಥ ಹುಚ್ಚೋದ್ಯಕಾರರು ತುಂಬ ಇವತ್ತು. ಹಾಗಾದರೆ ನಾವು ಅವರ ಮಧ್ಯದಲ್ಲಿ ನಾವು ಹೆಂಗಿರ್ತೀವಿ ಎಂಬುದಾಗಿ ಯೋಚನೆ ಮಾಡೋಣ. ಯಾಕಂದರೆ ಕರ್ತನ ಬರುವನೇ ಅತಿ ಸಮೀಪವಾಗಿದೆ. ನಾವು ಎಂಥವರಾಗಿ ಇರಬೇಕು ಎಂಬುದನ್ನು ಕಾಲಗಳು ನಮಗೆ ಗುರುತಿಸುವ ರೀತಿಯಲ್ಲಿ ನಮಗೆ ಕೊಡಲ್ಪಟ್ಟ ರಕ್ಷಣೆಯ ಕಾಲ, ಸಭೆಯಲ್ಲಿರುವ ಕಾಲ, ಪ್ರಾರ್ಥನೆ ಮಾಡುವ ಕಾಲ, ಉಪವಾಸದಲ್ಲಿರುವಂಥ ಕಾಲ, ಆರಾಧಿಸುವಂಥ ಕಾಲ, ದೇವರಿಗಾಗಿ ಸೇವೆ ಮಾಡುವಂಥ ಕಾಲ, ದೇವರಿಗಾಗಿ ಕೊಡುವಂಥ ಕಾಲ, ಈ ಎಲ್ಲವನ್ನು ಪರಿಶೋಧಿಸಿದರೆ ನಾವು ಎಷ್ಟರ ಮಟ್ಟಿಗೆ ದೇವರ ಚಿತ್ತವು ದೇವರ ಇಷ್ಟಕ್ಕೆ ಅನುಸಾರವಾಗಿ ಜೀವನ ಮಾಡ್ತೀವಿ ಎಂಬುದನ್ನು ನಮಗೆ ಅರ್ಥವಾಗುತ್ತೆ. ನಮ್ಮ ಎಲ್ಲ ಕಾರ್ಯಗಳನ್ನು ಕರೆಕ್ಟ್ ಮಾಡಿ, ಎಲ್ಲ ವಿಷಯಗಳಲ್ಲಿ ಪ್ರಾರಂಭದಿಂದಲೇ ನಾವು ದೇವರ ಇಷ್ಟಕ್ಕೆ, ದೇವರ ಚಿತ್ತಕ್ಕೆ ತಕ್ಕ ಹಾಗೆ ದೇವರು ನಮಗೆ ಕೊಟ್ಟಿರುವ ಈ ವರ್ಷದಲ್ಲಿ ದೇವರು ಬರುವುದಾದರೆ ನಾವು ಆತನ ಮುಂದೆ ನಿಲ್ಲುವುದಕ್ಕೂ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ನಾವು ಆತನಿಗೆ ಉತ್ತಮರಾಗಿ ನಂಬಿಕಸ್ಸಾಗಿರುವಂಥ ಒಂದು ಜೀವಿತವನ್ನು ನಮ್ಮಲ್ಲಿ ಈ ಭೂಮಿಯಲ್ಲಿ ಬದುಕೋದಕ್ಕೆ ಒಂದು ಸಾರಿ ಎಲ್ಲರೂ ಪರಿಶೋಧನೆ ಮಾಡಿ ಸಮರ್ಪಿಸಿಕೊಳ್ಳೋಣ. ನಾವು ಪ್ರಾರ್ಥಿಸೋಣ. ಭೂಪರಲೋಕದ ಹೊರಗೆ ನಾವು ಸುರಕ್ಷಿತ ದೇವರ ಒಳ್ಳೆ ಸಮಯಕ್ಕೆ ಸ್ತೋತ್ರಯ್ಯ. ಈ ದಿನ ಕೂಡಪ್ಪ ನಿನ್ನ ವಾಕ್ಯವನ್ನು ಕೇಳಿದ ಮಕ್ಕಳು ಪ್ರತಿಯೊಬ್ಬರನ್ನ ಅಭಿಷೇಕ ಮಾಡಯ್ಯ. ಒಬ್ಬೊಬ್ಬರ ಕರ್ತನೆ ಅವರವರಿಗೆ ಕೊಡಲ್ಪಡುವ ಈ ಕಡೆ ಕಾಲಗಳಲ್ಲಿ ಬಹಳ ಶ್ರೇಷ್ಠವಾಗಿದೆ. ನಿನ್ನ ಸತ್ಯದ ಆಧಾರದಲ್ಲಿ ಅಪ್ಪ, ನಿನ್ನ ವಾಕ್ಯದ ಬಲದಲ್ಲಿ, ನಿನ್ನ ಆತ್ಮನ ಶಕ್ತಿಯಲ್ಲಿ ನಿಂತುಕೊಳ್ಳೋದಕ್ಕೆ ಒಬ್ಬೊಬ್ಬರಿಗೆ ನೀನು ಬಲ ಕೊಡು ರಾಜ. ಈ ಕಾಲಗಳನ್ನು ದೇವರೇ ನೀನು ಮೆಚ್ಚಿದಾಗ ಉಪಯೋಗ ಮಾಡಿಕೊಳ್ಳೋದಕ್ಕೆ, ನೀನು ಹೆಚ್ಚಿದಂತೆ ನಡೆಯುವುದಕ್ಕೆ, ನಿನ್ನ ಬರವಣಿಗೆಗಾಗಿ ಸಿದ್ಧವಾಗೋದಕ್ಕೆ ನಿನ್ನ ಮಕ್ಕಳು ಒಬ್ಬೊಬ್ಬನೇ ನೀನು ಅಪ್ಪ ಶುದ್ಧೀಕರಿಸು, ರೂಪಿಸು ರಾಜ. ಯೇಸುವೆ ನಿನ್ನ ನಾಮದಲ್ಲಿ ಅದ್ಭುತಗಳಿಗೆ ಸಾಕ್ಷಿ ಆಗುವಂತೆ ಒಬ್ಬೊಬ್ಬರು ದೇವರ ನೀವು ಮಾರ್ಪಡಿಸಯ್ಯ. ಇದು ಕೊನೆ ಕಾಲ ಕರ್ತನೆ. ಆತ್ಮೀಯ ಜೀವನದಲ್ಲಿ ಬೆಳೆದ ಕೃಪೆಗಳು, ಎಚ್ಚೆತ್ತುಕೊಳ್ಳೋ ಕೃಪೆಗಳು, ವಿಶೇಷವಾಗಿ ಕೃಪೆಯಿಂದ ಅಭಿಷೇಕ ಮಾಡಿ ನಡೆಸು. ಶರೀರದಲ್ಲಿರುವ ಎಲ್ಲ ಬಲಗಿಂತ ಬಿಟ್ಟು ಹೋಗಲಿ, ವ್ಯಾಧಿಗಳು ಬಿಟ್ಟು ಹೋಗಲಿ, ವಂಚಿಸುವಂತ ಎಲ್ಲ ವಂಚನೆಗಳು ಯೇಸು ನಾಮದಲ್ಲಿ ಮುರಿದಾಕಬಾರದು. ಒಬ್ಬೊಬ್ಬನ ಪಾಠ ಧೈರ್ಯಪಡಿಸು, ಬಲಪಡಿಸು ದೇವರೇ. ಒಬ್ಬೊಬ್ಬರು ನಡೆದ ಕೃಪೆ ಕೊಡಬೇಕು ನಾವು ಪ್ರಾರ್ಥನೆ ಮಾಡ್ತೀನಿ. ದಯಪಾಲಿಸು ದೇವರೇ, ಕೃಪೆಯಿಂದ ತುಂಬಿಸು ಯೇಸು ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್.